ಬೆಳಿಗ್ಗೆ ಕುಡಿಯುವ ಆರೋಗ್ಯಕರ ಪಾನೀಯಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಕೆಟ್ಟ ಪೇಯಗಳನ್ನು ಕುಡಿಯೋದ್ರಿಂದ ಕರುಳಿನಲ್ಲಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಾಗಳು ನಾಶವಾಗ್ತವೆ. ತಾಂಬೂಲ ಸೇವನೆಯನ್ನು ಹೇಳಿದ್ದಾರೆ. ಧನಿಯಾ ಕಷಾಯ ಕುಡಿಬಹುದು, ಜೀರಿಗೆ ಕಷಾಯ ಕುಡಿಬಹುದು. ಧನಿಯಾ ಕಷಾಯ ಕೂಡ ತ್ರಿದೋಷ ಸಮತೋಲನದಲ್ಲಿಕ್ಕೆ ಕೆಲಸ ಮಾಡ್ತದೆ. ಗರಿಕೆ ಕಷಾಯನ್ನು ಕುಡಿದ್ರೆ ಶರೀರದಲ್ಲಿ ಪಿತ್ತ ವಿಕಾರ ಆಗೋದಿಲ್ಲ, ದೇಹ ಸ್ವಚ್ಛವಾಗಿರುತ್ತೆ, ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಇವತ್ತಿನ ಸಂಚಿಕೆಯಲ್ಲಿ ಬೆಳಿಗ್ಗೆ ಕುಡಿಯುವ ಆರೋಗ್ಯಕರ ಪಾನೀಯಗಳ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಾವು ಬೆಳಗ್ಗೆ ಏನು ಕುಡಿತೀವಿ? ಚಹಾ ಕುಡಿತೀವಿ, ಕಾಫಿ ಕುಡಿತೀವಿ, ಕೋಲ್ಡ್ ಡ್ರಿಂಕ್ಸ್ ಕುಡಿತೀವಿ, ಕೆಲವರು ಸರಾಯಿ ಕೂಡ ಕುಡಿಯೋರು ಇದ್ದಾರೆ. ಈ ರೀತಿಯಾಗಿ ನಾವು ದುಶ್ಚಟಗಳನ್ನು ಮಾಡೋದರಿಂದ, ಕೆಟ್ಟ ಪೇಯಗಳನ್ನು ಕುಡಿಯೋದ್ರಿಂದ ಕರುಳಿನಲ್ಲಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಾಗಳು ನಾಶವಾಗ್ತವೆ. ಕರುಳಿನಲ್ಲಿ ಏನಾಗುತ್ತೆ? ಪಿತ್ತ ವಿಕಾರ ಆಗುತ್ತೆ, ವಾತ ದುಷ್ಟಿ ಆಗುತ್ತೆ, ಕಫ ವಿಕಾರನೂ ಕೂಡ ಆಗುತ್ತೆ. ಇದರಿಂದಾಗಿ ಮಂದಾಗ್ನಿ, ವಿಷಮಾಗ್ನಿ, ತೀಕ್ಷ್ಣಾಗ್ನಿ ಅನ್ನುವ 3 ರೀತಿಯ ಜೀರ್ಣಶಕ್ತಿಯ ಸಮಸ್ಯೆಗಳು ಬರ್ತವೆ. ಆ ಜೀರ್ಣಶಕ್ತಿಯ ಸಮಸ್ಯೆಯಿಂದಾಗಿ ಶರೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶರೀರದಲ್ಲಿ ಆಮ ಸೃಷ್ಟಿಯಾಗುತ್ತೆ. ಯಾಕೆಂದರೆ ಪಚನ ಶಕ್ತಿ ಸರಿಯಾಗಿ ಕೆಲಸ ಮಾಡದೆ ಆಮ ಸೃಷ್ಟಿಯಾಗುತ್ತೆ. ಆಮ ಅಂದರೆ ಟಾಕ್ಸಿನ್. ಆ ಟಾಕ್ಸಿನ್ನು ಕೀಲುಗಳಲ್ಲಿ ಹೋಗಿ ಸೇರಿಕೊಂಡು ಜಾಯಿಂಟ್ ಪೇನ್ಗಳನ್ನು ಉಂಟು ಮಾಡ್ತದೆ. ಹಾರ್ಟಲ್ಲಿ ಸೇರಿಕೊಂಡು ಹಾರ್ಟ್ ಬ್ಲಾಕೇಜ್ ಮಾಡಿ ಕಾರೋನರಿ ಆರ್ಟರಿ ಡಿಸೀಸ್ ಮತ್ತು ಹಾರ್ಟ್ನಲ್ಲಿ ಇನ್ಫ್ಲಮೇಟರಿ ಡಿಸೀಸ್ಗಳನ್ನು ಉಂಟು ಮಾಡಿ ಹಾರ್ಟಿಗೆ ತೊಂದರೆಯನ್ನು ಮಾಡುತ್ತೆ. ಮೆದುಳಿನಲ್ಲಿ ಹೆಮರೇಜ್ ಮತ್ತು ಬ್ಲಾಕೇಜನ್ನು ಮಾಡುತ್ತೆ. ಕಾಲಿನ ನರನಾಡಿಗಳಲ್ಲಿ ಅಥವಾ ಶರೀರದ ವಿಭಿನ್ನ ಪ್ರಕಾರದಲ್ಲಿ ನರನಾಡಿಗಳಲ್ಲಿ ಬ್ಲಾಕೇಜ್ ಉಂಟು ಮಾಡೋದ್ರ ಮೂಲಕ ವೆರಿಕೋಸ್ ವೇನ್ ಆಗುತ್ತೆ. ಪಿತ್ತಕೋಶದಲ್ಲಿ ಸೇರಿಕೊಂಡು ಪಿತ್ತಕೋಶದ ಗಂಟು ಅಥವಾ ಸ್ಟೋನ್ ಆಗುತ್ತೆ. ಕಿಡ್ನಿಯಲ್ಲಿ ಸ್ಟೋನು ಅಥವಾ ಗಂಟಾಗುತ್ತೆ. ಗಂಟಾದರೆ ಪಾಲಿಪ್ ಅಂತಾರೆ. PCOD, PCOS, ಬಲ್ಕಿ ಯೂಟ್ರಸ್ಸಿನ ಸಮಸ್ಯೆ, ಗರ್ಭಕೋಶದಲ್ಲಿ ಸೇರಿಕೊಂಡ್ರೆ ಆ ಸಮಸ್ಯೆಗಳು ಬರ್ತವೆ. ಹಾಗೆ ನಮ್ಮ ನ್ಯಾಚುರೋಪತಿಯಲ್ಲಿ ಮುಖ್ಯವಾಗಿ ಹೇಳ್ತಾರೆ, ರೋಗದ ಕಾರಣ ಅಕ್ಯುಮಿಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ, ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ಆ ಒಂದು ಫಾರಿನ್ ಮ್ಯಾಟರ್ಸ್ ಅಂತ ಹೇಳಿದ್ರೆ ಟಾಕ್ಸಿನ್ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ. ನಾವು ಆಡೋ ಭಾಷೆಯಲ್ಲಿ ಅದನ್ನು ಹೊಲಸು ಅಂತ ತಿಳ್ಕೊಬೋದು. ಆ ಹೊಲಸು ಸೃಷ್ಟಿಯಾಗಲಿಕ್ಕೆ ಮೂಲ ಕಾರಣವೇ ನಮ್ಮ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆ. ಆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಗೆ ಮೂಲ ಕಾರಣವೇ ಬೆಳಗ್ಗೆ ಎದ್ದು ಕುಡಿತಕ್ಕಂಥ ಕೆಟ್ಟ ಪೇಯಗಳು. ಚಹಾ, ಕಾಫಿ, ಕೋಲ್ಡ್ ಡ್ರಿಂಕ್ಸ್, ಸರಾಯಿ. ಬೆಳಗ್ಗೆ ಗುಟ್ಕಾ ತಂಬಾಕೆಲ್ಲ ತಿಂತಿರ್ತಾರೆ, ಅದನ್ನು ಬಿಡಬೇಕು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ತಾಂಬೂಲ ಸೇವನೆಯನ್ನು ಹೇಳಿದ್ದಾರೆ, ಗುಟ್ಕಾ ತಂಬಾಕು ಸೇವನೆ ಮಾಡೋದು ಹೇಳಿಲ್ಲ. ಬೆಳಗ್ಗೆ ಎದ್ದು ಯಾರು ತಾಂಬೂಲವನ್ನು ವಿಳೆದೆಲೆ, ಅಡಿಕೆ, ಸುಣ್ಣ, ಲವಂಗ, ಏಲಕ್ಕಿ, ಅದರಲ್ಲಿ ಸ್ವಲ್ಪ ಸೋಂಪು ಕಾಳು ಹಾಕಿ ಬೆಳಗ್ಗೆ ಎದ್ದು ಯಾರು ತಿಂತಾರೆ ಅವರ ಜಠರಾಗ್ನಿ ಉದ್ದೀಪನವಾಗುತ್ತೆ. ಒಲೆ ಹಚ್ಚದೆ ಹೇಗೆ ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ವೋ, ಬೆಳಗ್ಗೆ ಎದ್ದು ಈ ಒಂದು ತಾಂಬೂಲ ಸೇವನೆ ಮಾಡಿದಾಗ ನಮ್ಮ ಜಠರಾಗ್ನಿ ಕೂಡ ಹೊತ್ತಿ ಉರಿತದೆ. ಆವಾಗ ನಾವು ತಿಂದಿರುವ ಆಹಾರ ಜೀರ್ಣ ಆಗುತ್ತೆ. ಒಲೆ ಹಚ್ಚದೆ ಅಡಿಗೆ ಮಾಡ್ಲಿಕ್ಕೆ ಎಷ್ಟು ಅಸಾಧ್ಯವೋ ಹಾಗೆ ಜಠರಾಗ್ನಿ ಸರಿಯಾಗಿ ಕ್ರಿಯಾಶೀಲವಾಗಿಲ್ಲದೆ ಇದ್ರೆ ನಾವು ಆರೋಗ್ಯವಾಗಿರೋದು ಕೂಡ ಅಸಾಧ್ಯ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ, ಬಾಯಿ ತೊಳೆದು, ಮುಖ ತೊಳೆದು ಈ ಒಂದು ಏನೋ ಮಾಡಬೇಕು, ತಾಂಬೂಲ ಸೇವನೆಯನ್ನು ಮಾಡಬೇಕು. ಆಮೇಲೆ ತದನಂತರದಲ್ಲಿ ಕೆಲವೊಂದಿಷ್ಟು ಹೆಲ್ದಿ ಪೇಯಗಳನ್ನು ಹೇಳ್ಕೊಡ್ತೇನೆ. ಧನಿಯಾ ಕಷಾಯ ಕುಡಿಬೋದು, ಪಿತ್ತ ದೃಷ್ಟಿ ಆಗೋದಿಲ್ಲ. ಜೀರಿಗೆ ಕಷಾಯ ಕುಡಿಬೋದು, ಕಫ ಮತ್ತು ವಾತ ದೃಷ್ಟಿ ಆಗೋದಿಲ್ಲ. ಹಾಗೂ ಓಂ ಕಾಳಿನ ಕಷಾಯವನ್ನು ಕುಡಿದ್ರೆ ತ್ರಿದೋಷವನ್ನು ಸಮತೋಲನದಲ್ಲಿಡಬಹುದು. ಧನಿಯಾ ಕಷಾಯ ಕೂಡ ತ್ರಿದೋಷ ಸಮತೋಲನದಲ್ಲಿಡಲಿಕ್ಕೆ ಕೆಲಸ ಮಾಡ್ತದೆ. ಹಾಗೂ ಗರಿಕೆ ಕಷಾಯವನ್ನು ಕುಡಿದ್ರೆ ಶರೀರದಲ್ಲಿ ಪಿತ್ತ ವಿಕಾರ ಆಗೋದಿಲ್ಲ. ಬಿಲ್ಪತ್ರೆ ಕಷಾಯವನ್ನು ಕುಡಿದ್ರೆ ಶರೀರದಲ್ಲಿ ವಾತ, ಪಿತ್ತ, ಕಫ ದೃಷ್ಟಿಗಳು ಆಗೋದಿಲ್ಲ. ಹಾಗೂ ಅಮೃತ ಬಳ್ಳಿ ಕಷಾಯವನ್ನು ಕುಡಿದ್ರೆ ಶರೀರದ ರಕ್ತಧಾತು ಸಂಪೂರ್ಣವಾಗಿ ಸ್ವಚ್ಛವಾಗಿರ್ತದೆ. ಅರ್ಜುನ ಚಕ್ಕೆ ಕಷಾಯವನ್ನು ಕುಡಿದ್ರೆ 100 ವರ್ಷದವರೆಗೂ ಆರೋಗ್ಯದ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು ಬರೋದಿಲ್ಲ. ನೆಲನೆಲ್ಲಿಯ ಕಷಾಯವನ್ನು ಕುಡಿದ್ರೆ ಜೀವನದಲ್ಲಿ ಯಾವತ್ತೂ ನಮಗೆ ಲಿವರ್ ಸಮಸ್ಯೆ ಬರೋದಿಲ್ಲ. ಪುನರ್ನವ, ಗೋಕ್ಷುರ ಅಂದರೆ ನೆಗ್ಗಿಲ ಮುಳ್ಳು ಮತ್ತು ಪುನರ್ನವಾದ ಕಷಾಯವನ್ನು ಕುಡಿದ್ರೆ ಜೀವನದಲ್ಲಿ ಯಾವತ್ತೂ ನಮಗೆ ಕಿಡ್ನಿ ಸಮಸ್ಯೆ ಬರೋದಿಲ್ಲ. ಹೀಗೆ ವಿಭಿನ್ನ ಪ್ರಕಾರದ ಕಷಾಯಗಳನ್ನು ನಾವು ಕುಡಿಬೋದು. ಇವೆಲ್ಲ ಪದಾರ್ಥಗಳನ್ನು ಸೇರಿಸಿ ಒಣಗಿಸಿ ಅವನ್ನು ಪುಡಿ ಮಾಡಿಟ್ಟುಕೊಂಡು ಕಷಾಯ ಚೂರ್ಣ ಮಾಡಿಟ್ಟುಕೊಂಡು ಅದರಲ್ಲಿ ಕೆಲವೊಂದಿಷ್ಟು ಆಯುರ್ವೇದಕ್ಕೆ ಶಕ್ತಿ ಪ್ರದಾನ ಮಾಡ್ತಕ್ಕಂಥ ಶತಾವರಿ, ಜ್ಯೇಷ್ಠ ಮಧು, ಆಮೇಲೆ ಅಶ್ವಗಂಧ, ಹೀಗೆ ಇವೆಲ್ಲ ಜಟಾಮಾಸಿ, ಇಂಥವೆಲ್ಲ ನಿಯಮಿತವಾಗಿ ಅದನ್ನು ಪ್ರಮಾಣ ಅನುಗುಣವಾಗಿ ಅದನ್ನು ಸೇರಿಸಿ ಅದರ ಒಂದು ಕಷಾಯ ಚೂರ್ಣವನ್ನು ಮನೆಯಲ್ಲಿ ಮಾಡಿ ಇಟ್ಟುಕೊಂಡು ನಾವು ಅದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ
ಆರೋಗ್ಯ ಚೆನ್ನಾಗಿ, ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ, ದೇಹ ಸ್ವಚ್ಛವಾಗಿರುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಸಮದೋಷ ಸಮಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಸ್ವಸ್ಥ ಇತ್ಯ ವಿಧೇಯತೆ ಅಂತ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ದೋಷ ಧಾತುಗಳು ಅಗ್ನಿಗಳು ಸಂಪೂರ್ಣವಾಗಿ ಸಮತೋಲನದಿದ್ದಲು ಆರೋಗ್ಯದ ಒಂದು ಶಕ್ತಿ ಏನಾಗುತ್ತೆ, ಇದರಿಂದ ವಜ್ರದ ಥರ ಅಗಟ್ಟಿಯಾಗುತ್ತೆ. ಅದಕ್ಕಾಗಿ ಬೆಳಗ್ಗೆದು ಕಷಾಯ ಕುಡೀರಿ. ಚಕ್ಕೆ, ಲವಂಗ, ಕಾಳುಮೆಣಸು, ಅರಿಶಿನ ಅಂತ ನಾವೇನು ಕರಿತೀವಿ, ಇದೆಲ್ಲ ಮಸಾಲೆ ಪದಾರ್ಥಗಳೆಲ್ಲ, ಇವೆಲ್ಲ ಔಷಧಿಗಳು. ಅರಿಶಿಣದ ಕಷಾಯದಲ್ಲಿ ನಮಗೆ ಕ್ಯಾನ್ಸರ್ ಬರದಂತೆ ತಡಿತಕ್ಕಂಥ ಶಕ್ತಿ ಇದೆ. ಕಾಳುಮೆಣಸು, ಅರಿಶಿನ, ಚಕ್ಕೆ ಇವುಗಳನ್ನ ಕಷಾಯ ಮಾಡಿಕೊಂಡು ನಾವು ಕುಡಿದ್ರೆ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ರಕ್ತ ಶೋಧನ ಆಗುತ್ತೆ. ಮಾಂಸಧಾತುವಿನ ಒಂದು ವಿಕಾರ, ಓವರ್ ಫ್ಯಾಟ್ ಇರ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಟ್ರೈಗ್ಲಿಸೈಡ್ ಎಲ್ಲ ಜಾಸ್ತಿ ಇರುತ್ತೆ, ಅಂಥವರಿಗೆ ತೂಕ ಕಮ್ಮಿ ಮಾಡಲಿಕ್ಕೆ, ಬೊಜ್ಜು ಕರಗಿಸ್ಲಿಕ್ಕೆ ಈ ಕಷಾಯಗಳು ಉಪಯೋಗ ಆಗ್ತವೆ. ಕಷಾಯಗಳು ಬೆಳಗ್ಗೆ ಎದ್ದು ಕುಡಿಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತಂದರೆ ಗಟ್ಟು ಬ್ಯಾಕ್ಟೀರಿಯಾಗಳು ಕ್ರಿಯಾಶೀಲವಾಗ್ತವೆ. ಈ ಟೀ ಕಾಫಿ ಕುಡಿದ್ರೆ ಗಟ್ಟು ಬ್ಯಾಕ್ಟೀರಿಯಾ ಕಡಿಮೆ ಆಗ್ತವೆ. ಇನ್ಫೆಕ್ಷನಿಂದ ಎಚ್ ಫೈಲೋರಿಯಾ ಅನ್ನುವ ಕೆಟ್ಟ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಭಾಳ ಜನ ಗ್ಯಾಸ್ಟ್ರಿಕ್ಕಿಗೆ, ಅಸಿಡಿಟಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ತಾ ಇರ್ತಾರೆ, ವಾಸನೆ ಆಗ್ತಾ ಇರೋದಿಲ್ಲ. ಯಾಕೆ? ಇನ್ಫೆಕ್ಷನ್ ಆಗಿದೆ. ಭಾಳ ಜನ ಗ್ಯಾಸ್ಟ್ರಿಕ್ ಅಸಿಡಿಟಿಗೆ ಔಷಧಿಯನ್ನು ಕೊಡ್ತಾರೆ, ಆದರೆ ಎಚ್ ಫೈಲೋರಿಯಾ ಅನ್ನೋದು ಗಟ್ನಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾವನ್ನು ನಾವು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ಎಷ್ಟೇ ಔಷಧಿ ತೆಗೆದುಕೊಂಡ್ರೂ ಉಪಯೋಗ ಇಲ್ಲ. ಅದಕ್ಕೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಾತ್ರೆ ತೆಗೆದುಕೊಂಡ್ರೂ ಯಾಕೆ ಗುಣ ಆಗ್ತಾ ಇಲ್ಲ? ಎಚ್ ಫೈಲೋರಿಯಾ ಅನ್ನುವ ಇನ್ಫೆಕ್ಷನ್. ಇದರಿಂದಾಗಿ IBS, IBD ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಇರಿಟೇಬಲ್ ಬೌಲ್ ಡಿಸೀಸ್ ಅನ್ನುವ ರೋಗಗಳು ಬರ್ತವೆ. ಇದನ್ನು ನಾವು ಸರಿಪಡಿಸ್ಲಿಕ್ಕಾಗಿ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತೇವೆ. ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಕರಳಿನಲ್ಲಾಗಿರ್ತಕ್ಕಂಥ ಎಲ್ಲ ಇನ್ಫೆಕ್ಷನ್ಗಳನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಆ ಉದ್ದೇಶದಿಂದ ನೀವು ವರ್ಷಕ್ಕೆ ಒಂದು ಸರಿನಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಆರೋಗ್ಯವಾಗಿ ನೆಮ್ಮದಿಯಿಂದ 100 ವರ್ಷ ಬದುಕಲಿಕ್ಕೆ ಒಂದು ಭದ್ರ ಬುನಾದಿ ಅಂತಲೇ ಹೇಳ್ಬೋದು. ಹೇಗೆ ಗಾಡಿಗೆ ಸರ್ವಿಸ್ ಮಾಡ್ತೇವೆ, ಹಾಗೆ ಈ ದೇಹಕ್ಕೆ ಸರ್ವಿಸ್ ಅಂದರೆ ಪಂಚಕರ್ಮ ಚಿಕಿತ್ಸೆ. ಆ ಪಂಚಕರ್ಮ ಚಿಕಿತ್ಸೆಯನ್ನು ನಿಮ್ಮ ದೋಷಕ್ಕೆ ಅನುಗುಣವಾಗಿ ಶಾಸ್ತ್ರಬದ್ಧವಾಗಿ ಮಾಡಬೇಕು. ಭಾಳ ಜನ ಪಂಚಕರ್ಮ ಚಿಕಿತ್ಸೆನ ದುಡ್ಡಿಗಾಗಿ, ಕಮರ್ಷಿಯಲ್ ಆಗಿ 7 ದಿನ, 8 ದಿನ, 5 ದಿನ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅದು ಪಂಚಕರ್ಮ ಚಿಕಿತ್ಸೆಯ ಸರಿಯಾದ ವಿಧಾನ ಅಲ್ಲ. ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಖಾಲಿ ಹೊಟ್ಟೆಯಲ್ಲಿರಬೇಕು, ಮತ್ತು ಗಂಜಿ ಕಿಚಡಿಯ ಸೇವನೆಯನ್ನು ಮಾಡ್ತಾ ಇರಬೇಕು. ಖಾಲಿ ಹೊಟ್ಟೆ ಅಂದರೆ ಹೇಳಿದ್ರೇನು, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ, ಉಪವಾಸ ಮಾಡ್ಕೊಳ್ಳೋದಲ್ಲ. ಅಂದರೆ ಸರಿಯಾದ ಕ್ರಮದಲ್ಲಿ ಶಾಸ್ತ್ರಬದ್ಧವಾಗಿ ಸ್ನೇಹಪಾನ, ಸ್ನೇಹನ, ಸ್ವೇದನ, ದೀಪನ, ಪಾಚನ ಇವೆಲ್ಲವನ್ನು ಕ್ರಮಬದ್ಧವಾಗಿ ಪ್ರಕೃತಿಗನುಸಾರವಾಗಿ ನಾವು ಮಾಡಿ ಅದನ್ನು ವಿರೇಚನ ಪ್ರಧಾನ ಕರ್ಮವ ಚಿಕಿತ್ಸೆಯನ್ನು ನಾವು ಕೊಟ್ಟರೆ ಅದ್ಭುತವಾಗಿ ಶರೀರದ ದೋಷಗಳ ಸಮತೋಲನವನ್ನು ನಾವು ಮಾಡ್ಬೋದು. ಹೀಗೆ ಬೆಳಗ್ಗೆ ಎದ್ದು ಕುಡಿತಕ್ಕಂಥ ಪೇಯಗಳನ್ನು ನಾವು ಸರಿಯಾಗಿ ರೂಢಿ ಮಾಡ್ಕೊಳ್ಬೇಕು. ಕಷಾಯ ಕುಡಿಬೋದು, ಬೇಸಿಗೆ ಕಾಲದಲ್ಲಿ ಹಣ್ಣಿನ ರಸಗಳನ್ನು ಕುಡಿಬೋದು, ಸೊಪ್ಪು ತರಕಾರಿಗಳ ರಸಗಳನ್ನು ಬೇಸಿಗೆ ಕಾಲದಲ್ಲಿ ಕುಡಿರಿ. ಕಾಲ ವಿರುದ್ಧವಾಗಿ ಕುಡಿಯೋದ್ರಿಂದ ಒಳ್ಳೆಯ ಪೇಯನ್ನು ಕೂಡ ಕೆಟ್ಟ ರೀತಿಯ ಪ್ರಭಾವ ಇರ್ತವೆ. ಈಗ ಉದಾಹರಣೆ, ಮಳೆಗಾಲದಲ್ಲಿ ನೀವೇನಾದರೂ ಜ್ಯೂಸ್ಗಳನ್ನು ಕುಡಿದ್ರೆ ಅದು ಕಾಲ ವಿರುದ್ಧ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಕಷಾಯ ಕುಡಿದ್ರೆ ಅದು ಕಾಲ ವಿರುದ್ಧ ಆಗುತ್ತೆ. ಅದಕ್ಕೆ ಮಳೆಗಾಲ, ಚಳಿಗಾಲದಲ್ಲಿ ಕಷಾಯ ಕುಡಿರಿ, ಬೇಸಿಗೆ ಕಾಲದಲ್ಲಿ ಜ್ಯೂಸನ್ನು ಬೆಳಗ್ಗೆ ಹೊತ್ತಿನಲ್ಲಿ ಕುಡಿಯೋದನ್ನು ರೂಢಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯ ತುಂಬ ಆರೋಗ್ಯಪೂರ್ಣವಾಗಿ ಇರ್ತದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಸೊಪ್ಪು ತರಕಾರಿ ಹಣ್ಣುಗಳ ಜ್ಯೂಸನ್ನು ನೀವು ಕುಡಿಬೇಕಂದ್ರೆ ಯಾವ ಸೀಸನಲ್ಲಿ ಯಾವ ಸೊಪ್ಪು ತರಕಾರಿ ಹಣ್ಣುಗಳು ಬರ್ತವೆ ಅದನ್ನು ಮಾತ್ರ ಉಪಯೋಗಿಸೋದು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಾವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಆ ಶಿಬಿರಕ್ಕೆ ತಾವು ಭಾಗವಹಿಸೋದ್ರ ಮೂಲಕ ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಮಾಡ್ಕೋಬೋದು. ಮುಂದೆ ಆರೋಗ್ಯದ ಸಮಸ್ಯೆಗಳೇ ಬರದಂತೆ ನೀವು ಚೆನ್ನಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.